ಹೊನ್ನಾವರ ತಾಲೂಕಿನ ಕೆಳಗಿನೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಗಣಪಯ್ಯ ಗೌಡ ಮುಗುಳಿಯವರಿಗೆ ಸಹಕಾರಿ ಸಂಘದ ರಾಜ್ಯ ಮಟ್ಟದ ಉನ್ನತ ಸಹಕಾರ ರತ್ನ ಪ್ರಶಸ್ತಿ ಲಭಿಸಿದೆ. ಗುಣವಂತೆ ಗ್ರಾಮದ ಮುಗುಳಿಯ ಬಡ ರೈತ ಕುಟುಂಬದಲ್ಲಿ ಜನಿಸಿದ ಗಣಪಯ್ಯ ಗೌಡರು 8ನೇ ತರಗತಿಯವರೆಗೆ ಶಿಕ್ಷಣ ಪಡೆದು ನಂತರ ಕೃಷಿ, ಕೂಲಿ ಕೆಲಸದಲ್ಲಿ ತೊಡಗಿ ಜೊತೆಗೆ ಸಮಾಜ ಸೇವೆ, ವಿವಿಧ ಸಹಕಾರಿ ಸಂಘಗಳಲ್ಲಿ ಸದಸ್ಯರಾಗಿ, ಅಧ್ಯಕ್ಷ, ಉಪಾಧ್ಯಕ್ಷರಾಗಿ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕಿನಲ್ಲಿ 15 ವರ್ಷ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ 5 ವರ್ಷ ನಿರ್ದೇಶಕರಾಗಿ, ಹೊನ್ನಾವರ ವಿಕಾಸ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಂಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1983ರಲ್ಲಿ ಕೆಳಗಿನೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಗಣಪಯ್ಯ ಗೌಡರು ಸಂಘದ ಅಭಿವೃದ್ಧಿಗೆ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಕೇವಲ ರೇಷನ್ ಮತ್ತು ಬೆಳೆ ಸಾಲಗಳಿಗಷ್ಟೇ ಸೀಮಿತವಾದ ಸಂಘದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಪ್ರಾರಂಭಿಸಿ ರಾಜ್ಯದಲ್ಲಿಯೇ ಮಾದರಿ ಸಂಘದ ವ್ಯವಹಾರವು ಗಣನೀಯವಾಗಿ ಹೆಚ್ಚಾಗಿದ್ದು, ಸಂಘದ ಲೆಕ್ಕಪತ್ರಗಳ ವ್ಯವಹಾರ ಗಣಕೀಕರಣಗೊಳಿಸುವುದರ ಜೊತೆಗೆ ಸಂಘವು ವರ್ಷದಿಂದ ವರ್ಷಕ್ಕೆ ಅಧಿಕ ಲಾಭ ಗಳಿಸುತ್ತಾ ಸದಸ್ಯರಿಗೆ ತಾಲೂಕಿನಲ್ಲಿಯೇ ಪ್ರಥಮ ಎಂಬಂತೆ 20% ಲಾಭಾಂಶ ನೀಡುತ್ತಾ ಸಂಘದ ಸದಸ್ಯರ ವಿಶ್ವಾಸಕ್ಕೆ ಪಾತ್ರರಾಗಿ ಉತ್ತಮ ಆಡಳಿತ ನಿರ್ವಹಣೆ ಮಾಡುತ್ತಿದ್ದಾರೆ. ಗಣಪಯ್ಯ ಗೌಡರು ಸಂಘವಾಗಿ ಬೆಳೆಸುವಲ್ಲಿ ಸಫಲರಾಗಿದ್ದಾರೆ. 1996ರಿಂದ 2023ರವರೆಗೆ 25 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಇವರು ಸಂಘದ ಸದಸ್ಯರು, ಸಾಲಗಾರರು, ಷೇರುದಾರರು ಮತ್ತು ನೌಕರರೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡು ಸಂಘವನ್ನ ಸದೃಢವಾಗಿ ಬೆಳೆಸಿದ್ದಾರೆ. ವಿವಿಧ ಸ್ಥಳಗಳಲ್ಲಿ ಸಂಘದ 4 ಶಾಖೆಯನ್ನ ಪ್ರಾರಂಭಿಸಿ ಅಲ್ಲಿನ ಗ್ರಾಹಕರಿಗೆ ನೆರವಾಗುವ ರೀತಿಯಲ್ಲಿ ವ್ಯವಹಾರವನ್ನ ಕೈಗೊಂಡು ತಾಲೂಕಿನಲ್ಲಿನ ಪ್ರತಿಷ್ಠಿತ ಬ್ಯಾಂಕುಗಳಿಗೆ ಪೈಪೋಟಿ ನೀಡುವಷ್ಟರ ಮಟ್ಟಿಗೆ ವ್ಯವಹಾರ ನಡೆಸುವಂತೆ ನೋಡಿಕೊಂಡಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ನಾವು ಮಾಡಿದ ಸೇವೆಯನ್ನು ಗುರುತಿಸಿ ಸಹಕಾರಿ ಸಂಘದ ಹಲವಾರು ಸಂಘದಲ್ಲಿ ಸೇವೆ ಮಾಡಿದ್ದೆ ಮತ್ತು ಇಲ್ಲಿ ನಮ್ಮ ಕೆಳಗಿನೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲೂ ಕೂಡ 30 ವರ್ಷದಿಂದ ಸೇವೆ ಮಾಡ್ತಾ ಇದ್ದೆ. ಜನರ ಸೇವೆಗೆ ಸದಾ ಸಿದ್ಧನಾಗಿ ಸೇವೆ ಸಲ್ಲಿಸೋದ್ರಿಂದ ನಮಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ. ತುಂಬ ಸಂತೋಷ. ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣ ನಮ್ಮ ಸಂಘದ ಸಮಸ್ತ ಸದಸ್ಯರು ಮತ್ತು ಈ ಸಂಘದ ಸಿಬ್ಬಂದಿ ವರ್ಗದವರು ಎಲ್ಲರ ಶ್ರಮ ಮತ್ತು ಸರ್ವ ಸದಸ್ಯರು ಸ್ಪಂದಿಸಿದ್ದರಿಂದ ನಮಗೆ ಈ ಪ್ರಶಸ್ತಿ ಸಿಕ್ಕಿದೆ. ಮತ್ತು ಈ ಸಿಗಲಿಕ್ಕೆ ಕಾರಣಕರ್ತರಾದ ನಮ್ಮ ಭಾಗದ ಶಾಸಕರು ಮತ್ತು ಮಂತ್ರಿಗಳಾದ ಮಂಕಾಳ ವೈದ್ಯರವರ ಪ್ರಯತ್ನ ತುಂಬ ಇದೆ. ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಹಲವಾರು ನಮ್ಮ ಸಹಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು ಎಲ್ಲರ ಸಹಕಾರ ಇರುವುದರಿಂದ ನನಗೆ ಈ ಪ್ರಶಸ್ತಿ ಲಭಿಸಿದೆ. ಇದು ನನ್ನ ವೈಯಕ್ತಿಕ ಬಂದರೂ ಕೂಡ ನಮ್ಮ ಸಂಘದ ಸರ್ವ ಸದಸ್ಯರಿಗೆ ಬಂದದ್ದು ಹೇಳಿ ಭಾವಿಸುತ್ತೇನೆ. ಇದನ್ನು ನಾಳೆ ಭಾನುವಾರ 10 ಗಂಟೆಗೆ ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿಗಳು ವಿತರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಪಡೆದು ಬರಲಿಕ್ಕೆ ತಯಾರಿ ಮಾಡ್ತಾ ಇದ್ದೇನೆ. ಇವರ ಆಡಳಿತ ಅವಧಿಯಲ್ಲಿ ಸಂಘದ ಸಾಧನೆಗೆ ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ 6 ಬಾರಿ ನಗದು ಪ್ರಶಸ್ತಿ, ಕೆಡಿಸಿಸಿ ಬ್ಯಾಂಕ್ 7 ಬಾರಿ ನಗದು ಪ್ರಶಸ್ತಿ ನೀಡಿ ಗೌರವಿಸಿದೆ. ಗ್ರಾಮೀಣ ಭಾಗದವರಾದ ಇವರು ಸಹಕಾರಿ ರಂಗದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವ ಜೊತೆಗೆ ಜನಪ್ರತಿನಿಧಿಯಾಗಿಯೂ ಸೇವೆ ಸಲ್ಲಿಸಿದ ಪರಿಣಾಮ ರಾಜ್ಯದ ಅತ್ಯುನ್ನತ ಸಹಕಾರಿ ರತ್ನ ಪ್ರಶಸ್ತಿ ಲಭಿಸಿರುವುದು ತಾಲೂಕು, ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಆ ಮೂಲಕ ತಾಲೂಕಿನ ಸಹಕಾರಿ ಸಂಘ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡುವಂತಾಗಿದೆ.
ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.